ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ರವಿವಾರ ಬೆಳಗ್ಗೆ ಟೈಮ್ ಇದ್ರೆ 6 ಗಂಟೆ ಆಗಿ 55 ನಿಮಿಷ ಆಗಿರ್ಬೇಕು ಅನ್ಸುತ್ತೆ ರೀ. ಇನ್ನು ಸೂರ್ಯೋದಯ ಆಗಿಲ್ಲ. ನಾವು ಜಳಕ ಎಲ್ಲ ಮುಗಿಸ್ಬಿಟ್ಟು ಫಸ್ಟಿಗೆ ದೇವ್ರ ನೈವೇದ್ಯಕ್ಕೆ ಪಾನಕ ಮಾಡಿಡಬೇಕು. ಮತ್ತು ನಿನ್ನೆ ತರಿಸಿದ್ದು ಭತ್ತದ ತೋರಣನೂ ಅದನ್ನು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಹಾಕೋಣ. ಇವತ್ತು ರಾಮನವಮಿ ಐತಲ್ರಿ, ಹಾಗಾಗಿ ಅದನ್ನು ಆಗುತ್ತಂತೆ ಬೆಳಗ್ಗೆನೇ ಜಲ್ದಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ತಲೆ ಮೇಲೆ ಜಳಕ ಮಾಡಿಬಿಟ್ಟು ಈಗಿದ್ರೆ ಫಸ್ಟಿಗೆ ನೀರು ತುಂಬಬೇಕಂತೇಳಿ, ಅಂದ್ರೆ ಅದು ಪೂಜೆಗೂ ಬೇಕಾಗ್ಯಾವ್ರಿ. ಹಾಗಾಗಿ ಅದು ಭತ್ತದ ತೋರಣ ಸ್ವಲ್ಪ ನೀರೊಳಗೆಲ್ಲ ಅರಿಶಿನ ಪುಡಿ ಹಾಕಿ ಸ್ವಲ್ಪ ತೊಯ್ಸ್ಬಿಟ್ಟು ಹಾಕೋಣಂತೆ ಬೋರ ಚಾಲು ಮಾಡಿಬಿಟ್ಟು ಬಂದಿದ್ದೀನಿ ರೀ. ಇನ್ನು ನೀರು ತುಂಬಬೇಕಂತೇಳಿ ಭತ್ತದ ತೋರಣ ಮಾಡೋಕ್ಕೆ. ಮತ್ತು ಕುರುಡಿ ಹಿಟ್ಟನ್ನು ರುಬ್ಬಿಟ್ಟಿದ್ದಾರೆ ನೀನೇ, ಅದನ್ನೂ ರೆಡಿ ಮಾಡ್ಕೊಂಡ್ರೈತಂತೆ. ಅದಕ್ಕೂ ಹಿಟ್ಟು ಈಗ ಬೋರ್ ಚಾಲು ಮಾಡಿದ್ದೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗ್ತಾವೆ, ಹಾಗಾಗಿ ಬೊಗೋಣಿಗೆ ಹಾಕಿಡ್ರೈತಂತೆ. ಹಾಕಿಡಾಕಂತೀನಿ ನೋಡಿರಿ. ಇವತ್ತು ಕುರುಡಿಗೆ ಮಾಡಿಬಿಟ್ಟು ಫುಲ್ ಏನೋ ಅಂತಾರಲ್ಲ ಆ ರೀತಿ ಆಗ್ಬಿಟ್ಟಿತ್ತು. ಟೆನ್ಷನ್ ಆಗ್ಬಿಡ್ತು, ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದ್ದು ಸರಿಯಾಗಿ ಆಗಲೇ ಇಲ್ಲ ರೀ. ಭಾಳ ಬೇಸರನೂ ಅನ್ಸಾಕತ್ತಿತ್ತು. ಎಷ್ಟೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ಅಂತ ಅನ್ಸಾಕತ್ತಿತ್ತು. ಅದು ಮಾಡೋ ಮುಂದಾಗ ಹಿಂಗೆ ಆಗುತ್ತೆ ಫಸ್ಟ್ ಟೈಮ. ಈಗಿದ್ರೆ ಅದು ಕುರುಡಿಗೆ ಮಾಡ್ಬೇಕಂತೇಳಿ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿಟ್ಬಿಟ್ಟಿದ್ದೆ. ಹಿಂದಿಗೆ ಅದು ಹಿಟ್ಟು ಮಾಡೋ ಮುಂದಾಗ ನೀರು ಜಾಸ್ತಿ ಆಗಿಬಿಟ್ಟು ಅಳಸಾಗ್ಬಿಟ್ಟು ಏನು ಮಾಡ್ರೂ ಗಟ್ಟಿ ಆಗಲೇ ಇಲ್ಲ. ಹಾಗಾದ್ರೆ ಸೂರ್ಯೋದಯನೂ ಮಸ್ತಾಗೆ ಕಾಣಕತ್ತೈತೆ ನೋಡ್ರಿ. ಫಸ್ಟಿಗಿದ್ರೆ ಹೊಸ್ತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಭತ್ತದ ತೋರಣ ಹಾಕೋಣ ಅಂತೇಳಿ ಕೆಳಗಡೆ ಎಲ್ಲ ನೀರು ಹೊಡೆದು ರಂಗೋಲಿ ಎಲ್ಲ ಹಾಕಿದ್ದೆ ಮೇಲೆ. ಅದು ಭತ್ತದ ತೋರಣ ಹಾಕೋಕ್ಕಿಂತ ಮುಂಚೆ ಫಸ್ಟಿಗೆ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಆಮೇಲೆ ಹಾಕಿದ್ರೈತಂತೇಳಿ ನಾನು ಈ ರೀತಿ ಮಾಡಾಕತ್ತಿದ್ದು ನೋಡ್ರಿ. ಇನ್ನೇ ಸ್ವಲ್ಪ ಸ್ಪೆಷಲಾಗಿದ್ದಾಗ ಅದನ್ನ ಹಾಕ್ಬಿಟ್ರೆ ಖುಷಿ ಆಗುತ್ತಲ್ಲ, ಹಾಗಾಗಿ ನಾನು ಯುಗಾದಿ ಹಬ್ಬಕ್ಕನ್ನು ಹಾಕ್ಬೇಕಂತ ಅಂದ್ಕೊಂಡಿದ್ದೆ ರೀ. ಅದು ಅವಾಗ ಬರಲಿಲ್ಲ, ಹಾಗಾಗಿ ಇವತ್ತು ರಾಮನವಮಿ ಐತಲ್ಲ, ಹಾಗಾಗಿ ಹಾಕಿದ್ರೈತಂತೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಇದು ಆಲ್ರೆಡಿ ನಾನು ಯಾವ ರೀತಿ ತರಿಸಿದ್ದು ಮತ್ತು ಎಲ್ಲಿ ತರಿಸಿದ್ದು ಮತ್ತು ಎಷ್ಟು ಅಮೌಂಟ್ ಕೊಟ್ಟಿದ್ದಂತೇಳಿ ಶೇರ್ ಮಾಡಿದ್ದು. ಈಗಿದ್ರೆ ಅದನ್ನ ಫಸ್ಟಿಗೆ ನೀರೊಳಗೆ ಎದ್ದುಬಿಟ್ಟು ಹಾಕೋದಂತೇಳಿ, ಅಂದರೆ ಎಲ್ಲೆಲ್ಲಿ ಇಟ್ಟಿರ್ತಾರೋ ಮತ್ತು ಹನಿ ಮುಂದಾಗ ಅದು ಅಂದ್ರೆ ಅದು ರೆಡಿ ಮಾಡೋ ಮುಂದಾಗ ಕಾಲಾಗೆಲ್ಲ ಹಿಡಿದ್ಬಿಟ್ಟು ಹಣ್ದಿರ್ತಾರಲ್ರಿ. ಹಾಗಾಗಿ ಫಸ್ಟಿಗಿದ್ರೆ ಒಂದು ಬೊಗೋಣಿ ಒಳಗೆ ನೀರು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಪಚ್ಚ ಕರ್ಪೂರ ಮತ್ತು ಗೋಮೂತ್ರ ಇದ್ರೆ ಅದನ್ನು ಹಾಕ್ಬೋದಿತ್ತು. ಬಟ್ ನಮ್ಮ ಕಡೆ ಖಾಲಿ ಆಗ್ಯಾವಂತ ನಾನು ಹಾಕಕ್ಕೆ ಹೋಗಿಲ್ಲ ರೀ. ಬರೀ ಅರಿಶಿನ ಪುಡಿ ಮತ್ತು ಪಚ್ಚ ಕರ್ಪೂರ ಹಾಕಿಬಿಟ್ಟು ಈ ರೀತಿ ವಾಶ್ ಮಾಡಿಕೊಂಡು ಹಾಕೋಣಂತೇಳಿ ಅದನ್ನ ನೀರೆಲ್ಲ ರೆಡಿ ಮಾಡಿಕೊಂಡು ಒಂದು ನಿಮಿಷ ನೀರೊಳಗೆ ಎದ್ದು ಇಟ್ಟಿದ್ದೆ ರೀ. ಅಂದ್ರೆ ಮುಳುಗಿಸ್ಬಿಟ್ಟು ಇಟ್ಟಿದ್ದೆ. ಈಗ ನೀರೆಲ್ಲ ಜಾನ್ಸ್ಕೊಂಡ್ಬಿಟ್ಟು ತೋರಣನ ಹಾಕಾಕತ್ತಿದ್ದು ನೋಡ್ರಿ. ಅಂದ್ರೆ ಆ್ಯಕ್ಚುಲಿ ಇದು ಭಾಳ ಜನ ಈಗ ಯೂಸ್ ಮಾಡಾಕತ್ತಾರ, ಅಂದ್ರೆ ಹಾಕಾಕತ್ತಾರೆ ಒಳ್ಳೇದಂತಾರೆ ಮನೆಗೆ. ಹಾಗಾಗಿ ನಾನು ತರಿಸಿದ್ದು ನೋಡ್ರಿ. ನನಗಂತೂ ಭಾಳ ದಿವಸದಿಂದ ಆಸೆ ಇತ್ತು ಅದನ್ನ ತರಬೇಕಂತೇಳಿ. ಯಾವಾಗಲೂ ಅನಿಸ್ತಿತ್ತು ಸ್ವಂತ ಮನೆ ಆಗೋ ತನಕ ಏನೂ ಮಾಡೋದು ಬೇಡ ಅಂತ ಅನಿಸ್ತಾ ಇತ್ತು. ಬಟ್ ಭಾಳ ದಿವಸದಿಂದ ಅಂದ್ಕೊಳಕತ್ತಿದ್ದು ತರಿಸೋಣ, ಮತ್ತು ಅವಾಗ ಮತ್ತೆ ತರಿಸ್ಬಿಟ್ಟು ಹಾಕಿದ್ರಾಯ್ತು ಅಂತೇಳಿ ತರಿಸ್ಬಿಟ್ಟು ಹಾಕಿದ್ದು ನೋಡ್ರಿ. ಚೆಂದ ಕಾಣಕತ್ತೈತೆ ಅಂತ ಅಂದ್ಕೊತೀನಿ. ನಿಮಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕಾಗಿ ಫಸ್ಟಿಗೆಲ್ಲ ಅದನ್ನ ಕಟ್ಬಿಟ್ಟು ಅಲ್ಲಿ ಅದು ತೋರಣಕ್ಕೂ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ರೈತಂತಾರೆ. ಈಗಿದ್ರೆ ನಮ್ಮ ಮನೆಯವರು ಪೂಜೆ ಮಾಡಾಕತ್ತಾರು. ನಮ್ಮ ಮನೊಂದು ಕೆಲಸ ನೋಡ್ರಿ, ನಾಯಿಗಳ ಸಂಗಟ ಗುಬ್ಬಚ್ಚಿಗಳ ಸಂಗಟ ಟೈಮ್ ಪಾಸ್ ಮಾಡೋದು. ಫಸ್ಟಿಗಿದ್ರೆ ಗುಬ್ಬಚ್ಚಿಗೆ ಕಾಳು ಹಾಕಾಕತ್ತಾನು. ನಾನು ಇವತ್ತು ಹಾಕಿತ್ತಿಲ್ಲ ರೀ, ಹಾಗಾಗಿ ಮನು ಗುಬ್ಬಚ್ಚಿಗೆ ಅಕ್ಕಿ ಹಾಕಾಕತ್ತಾನು. ಮತ್ತು ಇವು ಇಬ್ಬರು ಬಂದರು ನೋಡ್ರಿ, ಅಂದರೆ ನಾಯಿಗಳು ಇಬ್ಬರು ಬಂದರು. ಬೆಳಗ್ಗೆ ಬಾಗಿಲ ತೆಗೆದ ತಕ್ಷಣ ಬರ್ತಿದ್ರು, ಇವತ್ತು ಲೇಟಾಗಿ ಬಂದರು. ಈಗಿದ್ರೆ ನಮ್ಮ ಮನೆಯವರು ಪೂಜೆನೂ ಮಾಡಾಕತ್ತಾರೆ ನೋಡ್ರಿ. ಪೂಜೆ ಮಾಡೋ ಡ್ಯೂಟಿ ಅವ್ರದ್ದು. ಅಂದ್ರೆ ಫಸ್ಟೆಲ್ಲ ನಾನೇ ಮಾಡ್ತಿದ್ದೆ, ಇತ್ತೀಚೆಗೆ ಒಂದು 5 ವರ್ಷದಿಂದ ಅವರೇ ಮಾಡ್ತಾರೆ. ಯಾವಾಗಾರ ಒಂದು ಸಲ ನಾನು ಮಾಡ್ತೀನಿ. ಹಾಗಾದ್ರೆ ನಮ್ಮ ಮನೊಂದು ನಾಯಿ ಸಂಗತಿ ಯಾವ ರೀತಿ ಆಟ ಆಡಾಕತ್ತಾನು. ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಪೂಜೆನೂ ಕಂಪ್ಲೀಟ್ ಆಯ್ತು ನೋಡ್ರಿ. ಸೂರ್ಯನ ಎಷ್ಟು ಮಸ್ತಾಗೆ ಹೊರಗಡೆ ಬಂದಿದ್ದ, ನೋಡಕ್ಕೂ ಖುಷಿ ಆಗ್ಕತ್ತಿತ್ತು. ಗುಬ್ಬಚ್ಚಿಗಳು ನೋಡ್ರಿ ಯಾವ ರೀತಿ ಕಾಳು ತಿನ್ನಕತ್ತಾವು. ಬೆಳಿಗ್ಗೆ ನೀವು ಹಾಕಿಬಿಟ್ಟು ಒಂದು 15-20 ನಿಮಿಷ ಬಿಟ್ರಾಯ್ತು. ಒಂದು ಬಗ್ಸಿ ಅಕ್ಕಿ ಹಾಕಿಬಿಟ್ಟು 15-20 ನಿಮಿಷ ಒಳಗಡೆ ಖಾಲಿ ಮಾಡಿಬಿಡ್ತಾವು. ಡೈಲಿ 4-5 ಸಲ ಹಾಕ್ಬೇಕ್ರಿ. ಈಗಿದ್ರೆ ಪೂಜೆನೂ ಕಂಪ್ಲೀಟ್ ಆಯ್ತು ನೋಡ್ರಿ. ಇವತ್ತು ನೈವೇದ್ಯಕ್ಕೆ ಬೆಲ್ಲದ ಪಾನಕ ಮಾಡಿದ್ದು. ಆ್ಯಕ್ಚುಲಿ ಕೋಸಂಬರಿ ಮತ್ತು ನೀರು ಮಜ್ಜಿಗೆನೂ ಮಾಡ್ತಾರೆ. ನಾನು ಬರೀ
ಪಾನಕ ಅಷ್ಟೇ ಮಾಡಿದ್ದು. ಅದು ಕೋಸಂಬರಿ ಆಗಲಿ ಏನಂತ ಮಜ್ಜಿಗೆ ಆಗಲಿ ಮಾಡೋಕ್ಕೆ ಹೋಗಿಲ್ಲ ರೀ. ಈಗಿದ್ರೆ ಅದು ಕುರುಡಿ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದಲ್ರಿ, ಅದನ್ನ ರೆಡಿ ಮಾಡಿಬಿಟ್ಟು ಕಾಯಿಪಲ್ಯಕ್ಕೆ ಬೇರೆ ಹೋಗ್ಬೇಕು. ಇವತ್ತು ಸಂಡೇ ಅಲ್ರಿ, ಮತ್ತು ಏನಂತಾರು ಕಾಯಿಪಲ್ಯನೂ ಖಾಲಿ ಆಗಿತ್ತ, ತಂದ್ರಾಯ್ತಂತ ಫಸ್ಟಿಗೆ ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಹೋಗಿ ಕಾಯಿಪಲ್ಯ ತಂದ್ರಾಯ್ತು. ಇನ್ನು ನಾಷ್ಟಕ್ಕೂ ರೆಡಿ ಮಾಡ್ಬೇಕ್ರಿ. ಇವತ್ತು ಬರೀ ಇಡ್ಲಿ ಚಟ್ನಿ ಅಷ್ಟೇ ಮಾಡ್ಕೊತೀನಿ, ಯಾಕಂದರೆ ಇದು ಮಾಡಿಬಿಟ್ಟು ಮತ್ತು ಸಾಂಬಾರು ವಡೆ ಎಲ್ಲ ಮಾಡೋಕೆ ಆಗಂಗಿಲ್ಲ. ನನ್ನ ಮಕ್ಕಳಿಗೆ ಇಡ್ಲಿ ಮಾಡಿಬಿಟ್ರೆ ವಡೆ ಸಾಂಬಾರು ಮಾಡಿಬಿಟ್ರೇ ಇಷ್ಟ ಆಗುತ್ತೆ. ಆದರೆ ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊತೀನಿ, ನನಗೆಲ್ಲ ಮಾಡೋಕೆ ಆಗಂಗಿಲ್ಲ. ನೆಕ್ಸ್ಟ್ ಮತ್ತೆ ಮಾಡೋಣಂತ ಹೇಳಿಬಿಟ್ಟು ಈಗ ಚಟ್ನಿನೂ ರೆಡಿ ಮಾಡಿ ಇಟ್ಟಾರೆ. ಈ ಕಡೆ ಕುರುಡಿಗೆ ಮಾಡ್ಬೇಕಂತ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಅದಕ್ಕೆ ಉಪ್ಪು ಹಾಕಿಬಿಟ್ಟು ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡೆ. ನೀರು ಜಾಸ್ತಿ ಆಗ್ಬಿಡ್ತು, ಕುದಿಸಿ ಸಾಕಾಯಿತು. ಗಟ್ಟಿನೇ ಆಗಲಿಲ್ಲ ರೀ, ಯಾಕಂದ್ರೆ ನೀರು ಎಷ್ಟು ಹಾಕಬೇಕಂದು ನನಗೂ ಗೊತ್ತಿದ್ದಿತ್ತಿಲ್ಲ. ನಾನು ಅದ್ರ 4 ಪಟ್ಟಷ್ಟು ನೀರು ಹಾಕಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಹಿಟ್ಟು ಎಷ್ಟಿರುತ್ತಲ್ಲ ಅದ್ರದ್ದು 2 ಪಟ್ಟಷ್ಟು ನೀರು ಹಾಕಬೇಕಂತ, ಅವಾಗದು ಸರಿಯಾಗುತ್ತಂತ್ರಿ. ನಮ್ಮ ತಂಗಿ ಹಾಕತ್ತಿದ್ಲು, ಆಕೆ ಮಾಡಿದ್ಲಂತ. ಹಾಗಾಗಿ ನನಗೂ ಗೊತ್ತಿಲ್ಲ. ನಾನು ಎಲ್ಲ ಮಾಡಿ ಮುಗಿಸಿದ್ಮೇಲೆ ಆಕೆ ಫೋನ್ ಹಚ್ಚಿದ್ದು ಹಿಂಗಾಗೈತಿ ಅಂತೇಳಿ. ಆವಾಗ ಹೇಳಿದ್ಲಕ್ಕಿ ಇಲ್ಲ ಜಾಸ್ತಿ ನೀರಾಗ್ಯಾವು, ಅದಕ್ಕೆ ಹಂಗಾಗೈತಿ, ಹಿಟ್ಟು ಎಷ್ಟಿರುತ್ತಲ್ಲ ಅದ್ರದ್ದು 2 ಪಟ್ಟಷ್ಟೇ ನೀರು ಹಾಕಬೇಕು, ಆವಾಗ ಕರೆಕ್ಟ್ ಆಗುತ್ತಂತೇಳಿ ಅನ್ನಕತ್ತಿದ್ಲು. ನನಗಂತೂ ಭಾಳ ಬೇಸರ ಆಯ್ತು ನೋಡ್ರಿ. ಜಾಸ್ತಿ ಕ್ವಾಂಟಿಟಿ ಒಳಗೆ ಚೆಂದಾಗಿ ಮಾಡೋಣಂತ ಅಂದ್ಕೊಂಡಿದ್ದೆ, ಬಟ್ ಈ ರೀತಿ ಆಯಿತು. ಏನು ಮಾಡೋಕ್ಕಾಗಂಗಿಲ್ಲ ರೀ, ಒಂದೊಂದು ಸಲ ಆಗ್ತಾ ಇರ್ತೈತಿ. ಆದರೆ ಗ್ಯಾಸ್ ಮಾತ್ರ ಸ್ವಲ್ಪ ಜಾಸ್ತಿನೇ ವೇಸ್ಟ್ ಆಯಿತು, ಅದು ಕುದಿಸೋ ತನಕ ರೀ. ಈಗಿದ್ರೆ ಅದನ್ನ ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ನಾಷ್ಟ ಮಾಡಕ್ಕಂತೀವಿ ನೋಡಿರಿ. ನಾನು ಮತ್ತು ಮಕ್ಕಳು ಎಲ್ಲರೂ ನಮ್ಮ ಮನೆಯವರು ಕೂಡಿಬಿಟ್ಟು ಸಿಂಪಲ್ಲಾಗಿ ಇಡ್ಲಿ ಚಟ್ನಿ ಅಷ್ಟೇ ತಿನ್ನಾಕತ್ತಿದ್ದು. ಇವತ್ತು ಗ್ರೀನ್ ಚಟ್ನಿ ಮಾಡಿದ್ದು, ಪುದೀನ ಕೊತ್ತಂಬರಿ ಕರಿಬೇವು ಜಾಸ್ತಿ ಹಾಕಿ ಮಾಡಿಬಿಟ್ರೆ ಗ್ರೀನ್ ಚಟ್ನಿ ಟೇಸ್ಟ್ ಆಗುತ್ತೆ ಇಡ್ಲಿ ಸಂಗಟ. ನಮ್ಮ ಮನೆಯವ್ರಿಗೆ ಸಾಂಬಾರು ಇರಬೇಕಂದ್ರೆ ಇಷ್ಟ ಆಗುತ್ತೆ, ಸಾಂಬಾರು ಅಷ್ಟು ಮಾಡಿಬಿಡ್ಬೇಕಲ್ಲ ಅಂತ ಅನ್ನಕತ್ತಿದ್ರು. ಇದನ್ನಷ್ಟೇ ಉಣ್ರಿ, ಮತ್ತು ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೀನಿ ತಂದೆ. ಅಂದರೆ ಎಲ್ಲ ಮಾಡ್ಬೇಕಂದ್ರೆ ನಮಗೂ ಬೇಸರ ಅಂತ ಅನ್ಸುತ್ತಲ್ರಿ. ಇವತ್ತು ಹಂಗೆ ನೋಡಿರಿ, ಏನಂತಾರಲ್ಲ ಬೊಗಣಿ ಒಳಗಿಸ್ಲಿಕ್ಕೆ ಇಡ್ಲಿ ತೆಗ್ಯಾಕೆ ಹೋಗಿಲ್ಲ. ಪ್ಲೇಟ್ ನಂದು ಡೈರೆಕ್ಟ್ ನಮ್ಮ ತಾಟ್ ಒಳಗೇ ಬಂದಿದ್ದು. ಯಾಕಂದ್ರೆ ಲೇಟ್ನೂ ಆಗಿತ್ತು, ಅಂದರೆ 8:30 ಆಗಿತ್ತು ಟೈಮ್. ನಮ್ಮ ಮನೆಯೊಳಗೆ ಎದ್ದು ಕೂಡಲೇ ಭಾಳ ತನಕ ವೇಟ್ ಮಾಡೋಂಗಿಲ್ಲ ರೀ, ಜಲ್ದಿನೇ ನಾಷ್ಟಕ್ಕೆ ಬೇಕಾಗುತ್ತೆ. ಹಾಗಾಗಿ ನಾಷ್ಟಕ್ಕೆ ಎಲ್ಲರಿಗೆ ಹಾಕಿಕೊಟ್ಟು ನಾವು ನಾಷ್ಟ ಮಾಡಿಬಿಟ್ಟು ಕಾಯಿಪಲ್ಯ ತೊಗೊಂಬರೋಣಂತ ಕಾಯಿಪಲ್ಯಕ್ಕೆ ಹೊಂಟಿವಿ ನೋಡ್ರಿ. ರಾಮ ಮಂದಿರನೂ ಈ ಕಡೆ ಬರುತ್ತಲ್ಲ ಕಾಯಿಪಲ್ಯ ಕಡೆನೇ, ಹಾಗಾಗಿ ರಾಮ ಮಂದಿರಕ್ಕೆ ಬಂದುಬಿಟ್ಟು ನಮಸ್ಕಾರ ಮಾಡಿಕೊಂಡು ಹೋದ್ರೈತಂತ ಬಂದ್ವಿ ನೋಡ್ರಿ. ರಾಮ ಮಂದಿರ ಎಲ್ಲರಿಗೂ ಗೊತ್ತೈತಿ, ಬಿಜಾಪುರ ಒಳಗೆ ಫೇಮಸ್ ರೀ, ಭಾಳ ಹಳೆಯ ದೇವಸ್ಥಾನ. ಅಂದ್ರೆ ನಾನು ಹೇಳೋದನ್ನು ಕೇಳಿದ್ದೀನಿ. ಇಲ್ಲಿ ರಾಮ ಮತ್ತು ಲಕ್ಷ್ಮಣ ಜಪ ಮಾಡ್ಯಾರು, ಹಾಗಾಗಿ ಅಂದರೆ ತಪಸ್ಸಕ್ಕೆ ಕುಂತಿದ್ರು, ಹಾಗಾಗಿ ಇಲ್ಲಿ ರಾಮ ಮಂದಿರ ಕಟ್ಟ್ಯಾರಂತ ಹೇಳ್ತಾರೋ. ಇದು ಎಷ್ಟು ಖರೇನೋ ಸುಳ್ಳು ನನಗೂ ಗೊತ್ತಿಲ್ಲ ರೀ, ನಾನು ಮಾತ್ರ ಹೇಳಿದ್ದನ್ನು ಕೇಳಿದ್ದು. ಯಾರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಈಗ ನಾನು ಮತ್ತು ನಮ್ಮ ಮನೆಯವರು ಬಂದುಬಿಟ್ಟು ನಮಸ್ಕಾರ ಮಾಡಿಕೊಂಡು ಒಂದು ಸುತ್ತ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುಂತು ಹೋಗೋ ಮುಂದಾಗ ಕಾಯಿಪಲ್ಯ ತೊಗೊಂಡು ಹೋಗ್ಬೇಕ್ರಿ. ಹಾಗಾದ್ರೆ ಜನ ಸ್ವಲ್ಪ ಐತಿ, ಇನ್ಮೇಲೆ ಜಾಸ್ತಿ ಜನ ಆಗುತ್ತೆ ರೀ. ಅಂದರೆ ಟೈಮ್ ಇನ್ನೂ ಆಗಿತ್ತಿಲ್ಲ, 9-10 ನಿಮಿಷ ಕಮ್ಮಿ ಇತ್ತು ಅನ್ಸುತ್ತೆ. 11 ಗಂಟೆ 12 ಗಂಟೆ ಮೇಲೆ ಫುಲ್ ರಶ್ ಇರುತ್ತೆ, ಮತ್ತು ರ್ಯಾಲಿನೂ ಮಾಡ್ತಾರೆ. ಹಾಗಾಗಿ ಅವಾಗ ಬಂದುಬಿಟ್ರೆ ಭಾಳ ರಶ್ ಇರುತ್ತೆ. ಬೆಳಗ್ಗೆ ಜಲ್ದಿ ಬಂದಷ್ಟು ಬೆಸ್ಟ್ ನೋಡ್ರಿ. ಜನನೂ ಬರ್ತಾರೆ ಇಲ್ಲಿ. ಮತ್ತು ರಾಮ ಮಂದಿರ ಬಾಜುಕನ್ನ ಶನಿದೇವ್ರ ಗುಡಿನೂ ಐತಿ. ಶನಿವಾರಕ್ಕೊಮ್ಮಂತೂ ಭಾಳ ರಶ್ ಇರುತ್ತೆ ಅಲ್ಲಿ, ಬೆಳಗ್ಗೆಯಿಂದ ರಾತ್ರಿ ಮಟನೂ. ಹಾಗಾದ್ರೆ ಇಲ್ಲಿ ಹೆಣ್ಮಕ್ಳು ಸ್ವಲ್ಪ ಚೆನ್ನಾಗಿ ಕುಂತ್ಬಿಟ್ಟು ರಾಮ ಜಪಾನೂ ಮಾಡಾಕತ್ತಿದ್ರು. ನಾವು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಂತು ಹೋಗಂದಾಗ ಕಾಯಿಪಲ್ಯ ಒಯ್ದ್ರೈತಂತ ಕಾಯಿಪಲ್ಯನ ತೊಗೊಂಡು ಬಂದು ಇಟ್ಟಿವಿ ನೋಡ್ರಿ. ಬರಟ್ಕಿನ ಹಿಟ್ಟನ್ನು ತಣ್ಣಗಾಗಿತ್ತ, ಇನ್ನು ಫಸ್ಟಿಗೆ ಕುರುಡಿಗೆ ಹಾಕಿಬಿಟ್ಟನೆ, ಆಮೇಲೆ ಕಾಯಿಪಲ್ಯ ಎಲ್ಲ ತೆಗೆದ್ರೈತಂತ ನಮ್ಮ ಮನೆಯವರು ಹಿಟ್ಟು ಒಯ್ಯಾಕಂತಾರೆ ನೋಡ್ರಿ. ಪಾಪ ಅವರಿಗೆ ಕಷ್ಟನೇ, ಅವರು ಒಯ್ದುಬಿಟ್ಟು ಇಡಾಕತ್ರ. ನಾನಿದ್ರೆ ಈ ಕಡೆ ಅವನ್ನ ಕುರುಡಿಗೆ ಹಾಕಕ್ಕೆ ಬೇಕಾದರೆ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಬಂದುಬಿಟ್ಟು ಕುರುಡಿಗೆ ಹಾಕಕ್ಕಂತೀನಿ ನೋಡ್ರಿ. ಅಂದರೆ ಹಿಟ್ಟು ಸರಿಯಾಗಿದ್ರೆ ಇನ್ನೂ ಖುಷಿ ಆಗ್ತಿತ್ತು, ಹಾಕಿದ್ದಕ್ಕೂ ಯೂಸ್ ಆಗ್ತಿತ್ತು. ಬಟ್ ಹಿಟ್ಟು ಸರಿ ಆಗ್ಲಿರ ಬಟ್ ಯಾಕೆ ಬೇಸರ ಅಂತ ಅನ್ನಿಸ್ತು. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಅವು ಸರಿಯಾಗಿ ಬರಲೇ ಇಲ್ಲ ರೀ. ಈ ರೀತಿ ಬರಾಕತ್ತಾವ, ಹೆಂಗಾಗುತ್ತಾ ಆಗಲಿ ಅಂತ ಹಾಕಿದ್ದೀನಿ. ಆದರೆ ತೆಗೊಂಬಂದಾಗ ಒಂದು ಸರಿಯಾಗಿ ಬರಲೇ ಇಲ್ಲ, ಫುಲ್ ಎಲ್ಲ ಮುರ್ಯಾಕತ್ತಿದ್ದು. ಅಂದರೆ ನೆಕ್ಸ್ಟ್ ಡೇ ತೋರಿಸ್ತೀನಿ. 2 ದಿವಸ ಒಣಗಿಸಿದ್ರಿ, ಆವಾಗ ಅವನ್ನ ಎಲ್ಲ ಒಣಗಿದ್ದು. ಸ್ವಲ್ಪ ಹಿಟ್ಟು ಅಳಸಾದಾಗ ಅದೇ ರೀತಿ ಆಗುತ್ತೆ. ಪೂರ್ತಿ ಹಿಟ್ಟು ಗಟ್ಟಿ ಆದಾಗ 1 ದಿವ್ಸನಾಗ ಒಣಗಿಬಿಡ್ತಾವ್ರಿ. ಆದರೆ ಈ ರೀತಿ ಹಾಕತ್ತಿತ್ತು, ಹಂಗೋ ಹಿಂಗೋ ಮಾಡಿ ಹಾಕಾಕತ್ತಿದ್ದು ನೋಡ್ರಿ. ಬೇಸರನೂ ಬರಾಕತ್ತಿತ್ತು. ಯಾವುದೇ ಅಡುಗೆ ಸರಿಯಾಗಿ ಆದ್ರೇ ಅದು ಮಾಡ್ಬೇಕಂದಾಗ ಖುಷಿ ಆಗುತ್ತೆ. ಸರಿ ಬರ್ಲಿಕ್ಕಂದ್ರೆ ಮಾಡಕ್ಕೂ ಬೇಸರ ಅಂತ ಅನ್ಸುತ್ತೆ. ಏನೂ ಮಾಡೋಕ್ಕಾಗಂಗಿಲ್ಲ, ಏನು ಮಾಡ್ರೂ ಮಾಡಲೇಬೇಕಲ್ಲ.
ಅದು ಪಲಿಸ್ ಭಾಳ ತೀರಾ ಸುಡ್ತಾವು ನೋಡಿ ನೀವು ಹೋಗಿ ನಿಂದ್ರು ಆಯ್ತು ರೀ ಅದೇನಿದೆ Tadi bawa ni, tahu food hakat ni. Itu jangan tak ada konten. Tak boleh macam buat buku cakap jalan tu. Ini cakap benda-benda hack kau bulu. ಕ್ರುಡಿನೂ ಸ್ವಲ್ಪ ಸರಿಯಾಗಿ ಬರಲಿಲ್ಲ ರೀ, ಹಾಗಾಗಿ ಹಿಂದಿಗಡೆ ಸ್ವಲ್ಪ ಹಿಟ್ಟಿಗೆ ಮತ್ತು ಖಾರದ ಪುಡಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಮಿಕ್ಸ್ ಮಾಡಿ ಸಂಡ್ಗೆ ಮಾಡಿದ್ವಿ ರೀ. ಅವು ಇನ್ನೂ ಟೇಸ್ಟ್ ಆಗ್ತಾವೆ, ಹಾಗೆ ಮಾಡಬೇಕಿತ್ತು ತನು ಅನ್ನಾಕತ್ತಿದ್ಲು. ಉಳ್ಳಾಗಡ್ಡಿ ಮತ್ತು ಖಾರದ ಪುಡಿ ಹಾಕಿ ಸಂಡ್ಗೆ ಮಾಡಿದಾಗ ಕರೆದಾಗ ಟೇಸ್ಟ್ ಹತ್ತಾವೆ ರೀ. ನೆಕ್ಸ್ಟ್ ಟೈಮ್ ಮಾಡೋಣ ಬಿಡವ, ಈಗ ಇದನ್ನ ಮಾಡು ಸಾಕಾಗ್ಬಿಟ್ಟೈತೆ ನನಗಂತೆ ಸ್ವಲ್ಪ ಅವನು ಮಾಡಿ ಬಂದುಬಿಟ್ಟು ಕಾಯಿಪಲ್ಲೆ ತೆಗ್ಯಾಕಂತೀನಿ ನೋಡ್ರಿ. ಇದನ್ನ ಕೆಲಸ ಹಂಗೆ ಓದಿತ್ತು, ತಂದು ಕೂಡಲೇ ಇಟ್ಟು ಅದನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಇದನ್ನೆಲ್ಲ ಇನ್ನು ತೆಗೆದು ತೊಳೆದು ಮತ್ತು ಇನ್ನು ಅಡುಗೆ ಮಾಡ್ಬೇಕು ನೋಡ್ರಿ. ಸಂಡೇ ಇದ್ದ ದಿವಸ ಇನ್ನಷ್ಟು ಕೆಲಸ ಜಾಸ್ತಿ ಆಗುತ್ತೆ. ಮಕ್ಕಳಿಗೆಲ್ಲ ರಜಾ ಇರುತ್ತೆ, ಅವ್ರಿಗೆ ರೆಸ್ಟ್ ಆಗುತ್ತೆ, ಆದರೆ ನಮಗೆ ಮಾತ್ರ ಜಾಸ್ತಿ ಕೆಲಸ ಇರುತ್ತೆ ನೋಡ್ರಿ. ಈಗ ಕಾಯಿಪಲ್ಲೆಲ್ಲ ತಂದು ತೆಗ್ಯಾಕಂತೀನಿ. ಸ್ವಲ್ಪ ಒಣ ದ್ರಾಕ್ಷಿ ತಂದಿದ್ದೆ ರೀ, ಅಂದರೆ ಮನುಗಿ ತಂದಿದ್ದೆ. ಮನುಗೆ ಭಾಳ ಇಷ್ಟ ಆಗ್ತಾವ್ರಿ, ಹಾಗಾಗಿ ಅರ್ಧ ಕೆ ಜಿ ಅಷ್ಟೇ ತಂದಿದ್ದೆ. ಅವನ್ನ ತೊಳೆದ್ಬಿಟ್ಟು ಇಟ್ಬಿಡಬೇಕು. ತೊಳೆದ್ಬಿಟ್ಟು ಇಟ್ಬಿಟ್ರೆ ಒಂದು 3-4 ದಿವಸನಾಗ ಖಾಲಿ ಮಾಡಿಬಿಡ್ತಾದ್ರೆ ಮನಗೆ ಅಷ್ಟಿಷ್ಟ ಆಗ್ತಾವೆ. ಈಗ ಫೈನಲಿ ಕಾಯಿಪಲ್ಲೆಲ್ಲ ತೆಗೆದಿಟ್ಟು ಅಡುಗೆನೂ ಕಂಪ್ಲೀಟ್ ಮಾಡಿದೆ ನೋಡಿರಿ. ಅನ್ನ ಮತ್ತು ಚಪಾತಿ, ಹಪ್ಪಳನ ಫ್ರೈ ಮಾಡಿದ್ದು ಮತ್ತು ಬಾಳೆಹಣ್ಣಿನ ಸೀಕರ್ಣಿ ರೆಡಿ ಮಾಡ್ಕೊಂಡಿದ್ದು. ನಿನ್ನೆ ಮಾಡಿದ್ದು ಮಾವಿನಕಾಯಿ ಚಟ್ನಿ ಇತ್ತಲ್ರಿ, ಹಾಗಾಗಿ ಪಲ್ಯ ಏನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಎಲ್ಲರೂ ಕುಂತ್ಬಿಟ್ಟು ಮಸ್ತಾಗಿ ಊಟ ಮಾಡಕ್ಕಂತೀವಿ ನೋಡಿರಿ. ಒಬ್ಬರೇ ಉಣ್ಣೋಕ್ಕಿಂತ ಈ ರೀತಿ ಎಲ್ಲರೂ ಕುಂತು ಉಂಡಾಗನೇ ಅದ್ರ ಖುಷಿ ಜಾಸ್ತಿ ಆಗುತ್ತೆ ರೀ, ಮತ್ತು ಇಷ್ಟನೂ ಆಗುತ್ತೆ. ನನಗೆ ಮಾತ್ರ ಇದೇ ಇಷ್ಟ ಆಗುತ್ತೆ ನೋಡಿರಿ. ಒಬ್ಬೊಬ್ಬರೇ ಉಣ್ಣೋಕ್ಕಿಂತ ಈ ರೀತಿ ಊಟ ಮಾಡೋದು ಜಾಸ್ತಿ ಖುಷಿ ಕೊಡುತ್ತೆ. ಇನ್ನು ಮಸ್ತಾಗಿ ಊಟ ಮಾಡೋದು ಬರೀ ಸಿಂಪಲ್ಲಾಗಿ ಚಪಾತಿ ಮತ್ತು ಬಾಳೆಹಣ್ಣಿನ ಸೀಕರ್ಣಿ ಮಾಡಿದ್ದು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗುತ್ತೆ ರೀ. ಈ ರೀತಿ ಬಾಳೆಹಣ್ಣಿನ ಸೀಕರ್ಣಿ ಆಗಲಿ, ಮಾವಿನಕಾಯಿ ಹಣ್ಣಿನ ಸೀಕರ್ಣಿ ಆಗಲಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂದರೆ ಸ್ವೀಟ್ ಅಂದ್ರೇ ಇಷ್ಟ ಆಗುತ್ತೆ ರೀ, ಹಾಗಾಗಿ ಬಾಳೆಹಣ್ಣಿನ ಸೀಕರ್ಣಿ ಮಾಡಿದ್ದು. ಮನು ತಿನ್ನಂಗಿಲ್ಲ ರೀ, ಆದರೆ ಹಾಲು ಹಾಕಿದ್ದು ಯಾವುದೂ ತಿನ್ನಂಗಿಲ್ಲ. ನಾನು ಮತ್ತು ತನು ಮತ್ತು ನಮ್ಮ ಮನೆಯವ್ರು ಅಷ್ಟೇ ತಿಂದಿದ್ದು. ಎಲ್ಲರೂ ಕೂಡಿ ಮಸ್ತಾಗಿ ಊಟ ಮಾಡಿಬಿಟ್ಟು ಈಗಿದ್ರೆ ಟೈಮ್ 5:30-6 ಗಂಟೆ ಆಗೈತೆ ನೋಡಿರಿ. ನಾನು ತಲೆ ಇಕ್ಕೊಂಡು ಮುಖ ತಕ್ಕೊಂಡು ಇನ್ನಿದ್ರೆ ಜ್ಯೂಸ್ ಮಾಡ್ಬೇಕಂತ ಮನುಗೆ ಹಾಲು ತರಕ್ಕೆ ಕಳಿಸಿದ್ದೆ ರೀ. ಮತ್ತು ಚುಮ್ಮರಿನೂ ಬೇಕಾದಂತ, ಹಾಗಾಗಿ ಸ್ವಲ್ಪ ಚುಮ್ಮರಿನೂ ತೊಗೊಂಡು ಬಾಪ ಅಂತ ಹೇಳಿದ್ದೆ. ಇನ್ನಿದ್ರೆ ಚುಮ್ಮರಿನೂ ರೆಡಿ ಮಾಡಿಕೊಡ್ಬೇಕು ಮತ್ತು ಚಿಕ್ಕು ಜ್ಯೂಸ್ನೂ ರೆಡಿ ಮಾಡಿಕೊಡ್ಬೇಕು ರೀ. ಫಸ್ಟಿಗಿದ್ರೆ ಚುಮ್ಮರಿ ಮಾಡಿಕೊಟ್ಟು ಆಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಆಮೇಲೆ ಜ್ಯೂಸ್ ಮಾಡ್ಕೊಂಡ್ರೆ ಐತಂತೆ. ಚುಮ್ಮರಿ ಮಾಡೋಕ್ಕಿದ್ರೆ ಉಳ್ಳಾಗಡ್ಡಿ ಕಟ್ ಮಾಡಕ್ಕಂತೀನಿ ನೋಡಿರಿ. ಅಂದರೆ ತಪ್ಪಲು ಉಳ್ಳಾಗಡ್ಡಿ ಹಾಕಿಬಿಟ್ಟು ಚುಮ್ಮರಿಗೆ ಮಿಕ್ಸ್ ಮಾಡಿಬಿಟ್ರೆ ಭಾಳ ಮಸ್ತ್ ಹತ್ತುತ್ತೆ, ಟೇಸ್ಟ್ ಆಗುತ್ತೆ ರೀ. ಹಾಗಾಗಿ ಈ ರೀತಿ ತಪ್ಪಲು ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಕ್ಕಂತೀನಿ. ನನ್ನ ಮಗ ಇದ್ರೆ ನಾಯಿದೆ ವ್ಯವಸ್ಥಾನ ನೋಡಿರಿ. ಅವಲಕ್ಕಿ ಮಾತ್ರ ದಿನ ತೊಯ್ಸೋದು, ಅದಕ್ಕೆ ಹಾಲು ಮೊಸರು ಹಾಕಿಬಿಟ್ಟು ಅದಕ್ಕೆ ಹಾಕೋದಾಗ್ಬಿಟ್ಟೈತಿ ಅಡುಗೆ ಮಾಡ್ಲಿಕ್ಕಂದ್ರೆ ರೀ. ಹಂಗೆ ಆಗೈತಿ. ಅಂದ್ರೆ ಮಸಾಲೆ ರೈಸ್ ಮಾಡಿದ್ದಿಲ್ಲ, ಅದು ಬ್ಯಾಡ ಮಮ್ಮಿ, ಇದನ್ನ ಹಾಕ್ತೀನಿ ಅಂತೇಳಿ ಅವನು ಮನು ತೊಗೊಂಡು ಹೋದ ರೀ ನಾಯಿಗೆ ಹಾಕಕ್ಕೆ. ಹೀಗಿದ್ರೆ ನಾನು ಚುಮ್ಮರಿ ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ದೆ. ಚುಮ್ಮರಿನಕ್ಕೆಲ್ಲ ಕ್ಲೀನ್ ಮಾಡಿಕೊಂಡು ಒಗ್ಗರಣೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿದ್ದ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಉಳ್ಳಾಗಡ್ಡಿ, ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತು. ಮಸ್ತಾಗಿರುವ ಚುಮ್ಮರಿ ರೆಡಿ ಆಗುತ್ತೆ ನೋಡಿರಿ. ನಾರ್ಮಲ್ ಚುಮ್ಮರಿಗಿಂತ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಮತ್ತು ಟೇಸ್ಟ್ನೂ ಜಾಸ್ತಿ ಇರುತ್ತೆ ರೀ. ಈಗ ರೆಡಿ ಮಾಡಿಬಿಟ್ಟು ಎಲ್ಲರಿಗೆ ಹಾಕಿ ಕೊಡಾಕಂತೀನಿ ನೋಡಿರಿ. ಮನು ಇದ್ರೆ ವೇಟ್ ಮಾಡಾಕತ್ತಾನೆ. ಯಾಕಪ್ಪ ಅಂತಂದ್ರೆ ನಾನು ಮಾಡಿದ್ದು ಸರಿಯಾಗಿಲ್ಲಂತೆ, ಇನ್ನಷ್ಟು ಅದಕ್ಕೆ ಆ್ಯಡ್ ಮಾಡ್ಬೇಕ್ರಿ. ಅಂದರೆ ಟೊಮೆಟೊ ಸಾಸ್, ಗ್ರೀನ್ ಚಟ್ನಿ ಎಲ್ಲ ಮಿಕ್ಸ್ ಮಾಡಿ ತಿನ್ನೋರು, ಹಾಗಾಗಿ ಬೊಗೋಣಿಗೆ ಹಾಕಿ ಇಡ್ತಾರೋ. ತನು ಮನು ಯಾವಾಗಲೂ ಇದೇ ರೀತಿ ಮಾಡೋದು. ಬೊಗೋಣಿ ಇಲ್ಲಾಂದ್ರೆ ಬುಟ್ಟಿ ತೊಗೊಂಡ್ಬಿಟ್ಟು ಅದಕ್ಕೆ ಚುಮ್ಮರಿ ಹಾಕಿ ಸ್ವೀಟ್ ಚಟ್ನಿ ಅಥವಾ ಟೊಮೆಟೊ ಸಾಸ್ ಏನಿರುತ್ತಲ್ಲ ಅದನ್ನ ಮಿಕ್ಸ್ ಮಾಡಿಕೊಂಡು ತಿಂತಾರೆ. ಈಗಿದ್ರೆ ನಾನು ಪ್ಲೇಟ್ ಹಚ್ಕೊಂಡು ತಿನ್ನಾಕತ್ತಿದ್ದೆ. ತನು ಇದ್ರೆ ಅದನ್ನ ರೆಡಿ ಮಾಡಿಕೊಂಡು ಬಂದು ನೋಡಿರಿ. ಅದಕ್ಕೆ ಏನಂತಾರು
ಟೊಮೆಟೊ ಸಾಸ್ ಮತ್ತು ಗ್ರೀನ್ ಚಟ್ನಿ ಮತ್ತು ಮಾವಿನಕಾಯಿ ಗುಳಂಬ ಮಾಡಿಟ್ಟಿದ್ದಿಲ್ಲ ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚುಮ್ಮರಿಗೆ ಹಾಕ್ಕೊಂಡು ತಿನ್ನಾಕಂತಾರೆ ನೋಡ್ರಿ. ಇವತ್ತು ಯಾವುದೂ ಬುಟ್ಟಿ ಸಿಕ್ಕಿಲ್ಲ, ಅದಕ್ಕಾಗಿ ಬೊಗಣಿ ತೊಗೊಂಡ್ಬಿಡ್ತಾರೆ. ಯಾವಾಗಲೂ ಇದೇ ರೀತಿ ಮಾಡ್ತಾ ಇರ್ತಾರೆ ಚುಮ್ಮರಿ ಮಾಡಿದಾಗೊಮ್ರಿ. ಈಗಿದ್ರೆ ಚುಮ್ಮರಿ ತಿಂದ್ಬಿಟ್ಟು ಒಂದು ಅರ್ಧ ತಾಸು ಕುಂತಿದ್ದೆ ರೀ. ಇನ್ನು ಚಿಕ್ಕು ಜ್ಯೂಸ್ ರೆಡಿ ಮಾಡಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಭಾಳ ದಿವಸದಿಂದ ಒಬ್ಬರು ಸಿಸ್ಟರ್ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತ್ತಿದ್ರು, ಅಕ್ಕ ಚಿಕ್ಕು ಜ್ಯೂಸ್ ಹೆಂಗೆ ಮಾಡ್ತೀರಿ ತೋರಿಸ್ಕೊಡ್ರಿ ಅಂತೇಳಿ. ಭಾಳ ದಿವಸದಿಂದ ಚಿಕ್ಕುನ ತರಕ್ಕೆ ಆಗಿತ್ತಿಲ್ಲ ರೀ. ಇವತ್ತು ತಂದಿದ್ದೆಲ್ಲ ಅದನ್ನ ಜ್ಯೂಸ್ ಹೆಂಗೆ ಮಾಡ್ತೀನಿ ನಾನಂತ ಶೇರ್ ಮಾಡ್ಕೋಬೇಕಂತ ಶೇರ್ ಮಾಡ್ಕೊಳಕಂತೀನಿ ನೋಡ್ರಿ. ಮ್ಯಾಲಿನ ಸಪ್ಪೆಲ್ಲ ತೆಗೆದಿಟ್ಟಿದ್ದ ಚಿಕ್ಕು ಹಾಕಬೇಕು ಮತ್ತು ಸ್ವಲ್ಪ ಐಸ್ ಕ್ಯೂಬ ಒಂದು 3-4 ಏಲಕ್ಕಿನ ಹಾಕಬೇಕ್ರಿ. ಹಾಕಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಸಕ್ಕರೆ ಹಾಕಬೇಕಾಗುತ್ತೆ. ಇಲ್ಲಾಂದ್ರೆ ನೀವು ಬೆಲ್ಲನಾದರೂ ಹಾಕ್ಬೋದು, ಬಟ್ ಬೆಲ್ಲದಕ್ಕಿಂತ ಸಕ್ಕರೆ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಚಲೋ ಅನ್ಸೋತ್ರಿ. ಹಾಗಾಗಿ ಸಕ್ಕರೆ ಹಾಕಿ ಎಷ್ಟು ಬೇಕಲ್ಲ ಅಷ್ಟು ಹಾಲನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಫಸ್ಟಿಗೆ ಹಾಲು ಜಾಸ್ತಿ ಹಾಕಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಫಸ್ಟಿಗೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಮತ್ತಷ್ಟು ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಫಸ್ಟಿಗೆ ಜಾಸ್ತಿ ಹಾಲು ಹಾಕಿಬಿಟ್ರೆ ಅದು ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ ಅಂತ ಆ ರೀತಿ ಮಾಡೋದು. ಜ್ಯೂಸ್ ಜಾರ್ ಇದ್ದರೆ ಅದು ಒಮ್ಮನಿಗೆ ನೀವು ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೋದು, ಬಟ್ ಇದು ಅಷ್ಟೊಂದು ಜಲ್ದಿ ಸಣ್ಣ ಆಗಂಗಿಲ್ಲ ರೀ. ಅದಕ್ಕಾಗಿ ನಾನು ಈ ರೀತಿ ಮಾಡೋದು. ಈಗ ಫಸ್ಟಿಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡೆ ನೋಡಿರಿ. ಫೈನಲಿ ಚಿಕ್ಕು ಜ್ಯೂಸ್ ರೆಡಿ ಆಗೈತಿ ನೋಡಿರಿ. ಎಷ್ಟು ಮಸ್ತಾಗಿ ಬಂದೈತಿ. ಹೊರಗಡೆಯಿಂದ ನಾವು ಚಿಕ್ಕು ಜ್ಯೂಸ್ ಕುಡಿಯೋಕೆ ಹೋದ್ರೆ ಫುಲ್ ನೀರು ಇರುತ್ತೆ, ಅಷ್ಟು ರುಚಿನೂ ಅನ್ಸಂಗಿಲ್ಲ ರೀ. ಮನೆಯೊಳಗೆ ಸಿಂಪಲ್ಲಾಗಿ ಕಮ್ಮಿ ಬಜೆಟ್ ಒಳಗೆ ಮಾಡ್ಕೊಂಡು ಜಾಸ್ತಿ ಕುಡಿಯೋದ್ರಿ. ನಾವು ಹೊರಗಡೆಯಿಂದ ಕುಡಿಯೋಕೆ ಹೋಗಂಗಿಲ್ಲ ಅಷ್ಟೊಂದು. ಇದ್ರೆ ರೆಡಿ ಮಾಡಿ ಎಲ್ಲರಿಗೆ ಕೊಟ್ಬಿಟ್ಟು ನಾನು ಕುಡಿಯೋಕಂತೀನಿ ನೋಡಿರಿ. ಸಿಸ್ಟ್ರ ಶೇರ್ ಮಾಡ್ಕೊಂಡಿದ್ದೀನಿ, ಒಂದು ಸಲ ನೀವು ಟ್ರೈ ಮಾಡಿರಿ. ಈಗ ಎಲ್ಲರಿಗೆ ಕೊಟ್ಬಿಟ್ಟು ಎಲ್ಲರೂ ಮಸ್ತಾಗಿ ಕುಡಿದ್ರು. ಮನೂ ಕುಡಿಯೋಂಗಿಲ್ಲ ರೀ, ಹಾಗಾಗಿ ನಾವು 3 ಮಂದಿ ಕುಡಿದಿದ್ದು. ಈಗಿದ್ರೆ ಇದು ನಿನ್ನೆ ವಿಡಿಯೋನ ಆ್ಯಡ್ ಮಾಡೋಕ್ಕೆ ನೆನಪಾಗಿತ್ತಿಲ್ಲ ರೀ, ಇವತ್ತು ಆ್ಯಡ್ ಮಾಡಿದ್ದು. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋದ್ರಿ. ನಮ್ಮ ತನಗಿದ್ರೆ ನಾನೇ ತಿನ್ನಿಸ್ಬೇಕಿತ್ತು, ಹಾಗಾಗಿ ತಿನ್ಸಾಕತ್ತಿದ್ದು. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.